ಉದ್ಯಮಿ ಸಿಜೆ ರಾಯ್ ಅವರ ದುರಂತ ಅಂತ್ಯದ ನಂತರ ಇಡೀ ದೇಶದಾದ್ಯಂತ ತೆರಿಗೆ ಅಧಿಕಾರಿಗಳ ಕಿರುಕುಳ ಮತ್ತು ವ್ಯವಸ್ಥೆಯಲ್ಲಿನ ಲೋಪದೋಷಗಳ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಇದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಸಹಮತ ಸೂಚಿಸಿ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ದೇಶವನ್ನೇ ಬೆಚ್ಚಿ ಬೀಳಿಸಿದ ಉದ್ಯಮಿ ರಾಯ್ ಆತ್ಮಹತ್ಯೆ ಪ್ರಕರಣ. ಟ್ಯಾಕ್ಸ್ ಟೆರರಿಸಂ ಬಗ್ಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ. ಟ್ಯಾಕ್ಸ್ ಟೆರರಿಸಂ ಹೊಸದಾಗಿದೆ. ಸಿಜೆ ರಾವ್ ಅವರು ಯಾವುದೋ ಒತ್ತಡದಲ್ಲಿ ಐಟಿ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. ಸೊ ಬಿಜೆಪಿ ಅವ್ರು ದುಡ್ಡು ಕೇಳಿದ್ರ, ಐಟಿ ಅವ್ರನ್ನ ಯಾಕೆ ಕಳಿಸಿದ್ರಿ? ಬೆಂಗಳೂರಿನಲ್ಲಿ ನಡೆದ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಉದ್ಯಮಿಯ ಸಾವಿನ ಹಿಂದೆ ಐಟಿ ಅಧಿಕಾರಿಗಳ ಕಿರುಕುಳವೇ ಕಾರಣ ಎಂಬ ಆರೋಪ ಕೇಳಿಬರುತ್ತಿದೆ. ಇದರ ನಡುವೆ ಉದ್ಯಮಿ ಮೋಹನ್ ದಾಸ್ ಪೈ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಸಿಜೆ ರಾಯ್ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ದೇಶದಲ್ಲಿ ಟ್ಯಾಕ್ಸ್ ಟೆರರಿಸಂ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆ ಎದ್ದಿವೆ. ಈ ಬಗ್ಗೆ ಇಂದು ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಜಿಎಸ್ಟಿ ಬಂದಾಗಿನಿಂದ ಟ್ಯಾಕ್ಸ್ ಟೆರರಿಸಂ ಇದೆ. ಜಿಎಸ್ಟಿ ಬಗ್ಗೆ ಬಿಜೆಪಿ ನಾಯಕರು ಯಾಕೆ ಮಾತನಾಡುತ್ತಿಲ್ಲ ಎಂದು ವಾಗ್ದಾಳಿ ನಡೆಸಿದರು. ಬಟ್ ಖಂಡಿತವಾಗ್ಲಿ ಏನು ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಬಹಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ಅವ್ರು ಯಾವಾಗ ಬೇಕಿದ್ರು ಟ್ವೀಟ್ ಮಾಡಬಹುದು, ಯಾರ ವಿರುದ್ಧ ಟ್ವೀಟ್ ಮಾಡಬಹುದು. ಈ ಟ್ಯಾಕ್ಸ್ ಟೆರರಿಸಂ ಈ ಹೊಸದಾಗಿದೆ. ಏನು ಜಿಎಸ್ಟಿ ಬಂದಾಗ ಯಾರು ಪಿಟ್ಟಕಂದಿಲ್ಲಲ್ಲ ಈ ದೇಶದಲ್ಲಿ. ಜಿಎಸ್ಟಿ ಜಾಸ್ತಿ ಯಾರು ಮಾತಾಡಿ ಜಿಎಸ್ಟಿ ಕಮ್ಮಿ ಮಾಡಿದೆ, ಯಾರಿಗೆ ಲಾಭ ಆಗಿದೆ? ಸಿಜೆ ರಾವ್ ಅವರು ಯಾವುದೋ ಒತ್ತಡದಲ್ಲಿ ಐಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಕ್ವಶನ್ ಇಷ್ಟೇ, ಬಿಜೆಪಿ ಅವರು ಕೇರಳ ಚುನಾವಣೆಗೆ ಕಾಸು ಕೇಳಿದ್ದರಂತೆ. ಅವ್ರ ಡೈರಿಯಲ್ಲೂ ಹೇಳಿದಾರಲ್ಲ, ಏನೋ ಚುನಾವಣೆಗೆ ದುಡ್ಡು ಹೋಗ್ಬೇಕು ಅಂತ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ರಲ್ಲ. ಸೊ ಬಿಜೆಪಿ ಅವ್ರು ದುಡ್ಡು ಕೇಳಿದ್ರ, ಐಟಿ ಅವ್ರನ್ನ ಯಾಕೆ ಕಳಿಸಿದ್ರಿ? ಇಷ್ಟು ದಿನ ಇಲ್ಲದೆ ಇವಾಗ ಸಿಜೆ ರಾಯ್ ಅವರು ಕೆಲವರು ಪೊಲಿಟಿಕಲ್ ಪಾರ್ಟಿ ಜೊತೆ ರೀಸೆಂಟ್ ಬಿಗ್ ಬಾಸ್ ಜೊತೆನೂ ಮಲಯಾಳಂ ಅಲ್ಲಿ ಅವ್ರು ಇನ್ಕ್ಲೈನ್ ಆಗಿದ್ರು. ಸೊ ಬಿಜೆಪಿ ಅವರು ಐಟಿ ಇಡಿನ ಕಂಟ್ರೋಲ್ ಮಾಡ್ತಿದ್ದಾರೆ. ಸದ್ಯ ಕೇರಳದ ಚುನಾವಣೆಯ ತಯಾರಿ ಆರಂಭವಾಗಿದೆ. ಕೇರಳದ ಐಟಿ ಅಧಿಕಾರಿಗಳು ಸಿಜೆ ರಾಯ್ ಮನೆ ಮತ್ತು ಕಚೇರಿ ಮೇಲೆ ದಾಳಿ ನಡೆಸಿದ್ರು. ಹೀಗಾಗಿ ಕೇಂದ್ರ ಸರ್ಕಾರ ತನ್ನ ಅಧಿಕಾರ ದುರುಪಯೋಗದ ಬಗ್ಗೆ ಆರೋಪ ಕೇಳಿ ಬರ್ತಿದೆ. ಇದಕ್ಕೆ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದು, ಇಡಿ ಮತ್ತು ಐಟಿ ಮೇಲೆ ಇಲ್ಲದಿರುವ ಆರೋಪ ಹೊರಿಸುವುದು ತಪ್ಪು. ಐಟಿ ಅಧಿಕಾರಿಗಳು ಟಾರ್ಚರ್ ಮಾಡಿದ್ದಾರೆ ಎಂದು ಎಲ್ಲಿಯೂ ಉಲ್ಲೇಖ ಆಗಿಲ್ಲ ಎಂದು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಮೋಹನ್ ದಾಸ್ ಪೈ ಅವರ ಹೇಳಿಕೆಯನ್ನು ನಾನು ನೋಡಿದ್ದೀನಿ. ಅವರಿಗೆ ಸಹಜವಾಗಿ, ವಿಶೇಷವಾಗಿ ಈ ಹಿಂದೆ ಸಿದ್ಧಾರ್ಥ ಅವ್ರದ್ದಾದಮೇಲೆ, ನಿನ್ನೆ ರಾಯ್ ಅವ್ರದ್ದಾದಮೇಲೆ ಅವ್ರಿಗೆ ಅನ್ನಿಸ್ಲಿಕ್ಕೆ ಸಾಧ್ಯ. ಅದು ನಾನು ಅವರ ಭಾವನೆಗೆ ನಾನು ಗೌರವ ಕೊಡ್ತೀನಿ. ಆದರೆ ಒಂದು, ಇನ್ಕಮ್ ಟ್ಯಾಕ್ಸ್ ಇರಲಿ, ಇಡಿ ಇರಲಿ, ಇಲ್ಲದೇ ಇರುವ ತಪ್ಪು ಕಂಡುಹಿಡಿಯೋಕ್ಕೆ ಹೋದರೆ ಅಥವಾ ರಾಜಕೀಯ ಅಸ್ತ್ರವನ್ನು ಉಪಯೋಗಿಸಿದ್ರೆ ಅದು ತಪ್ಪು. ಆದರೆ ಇಲ್ಲಿ ಪಿ ಸಿ ರಾಯ್ ಕೇಸಲ್ಲಿ ಈ ಹಿಂದೆನೇ ಡಿಸೆಂಬರಲ್ಲಿ ರೈಡ್ ಆದಾಗ ಅವ್ರಿಗೇನೋ ಸಿಕ್ಕಿದೆ ಮಾಹಿತಿ, ಆ ಆಧಾರದ ಮೇಲೆ ಕ್ವಶನ್ ಕೇಳಕ್ಕೆ ಬಂದು. ರಾಜ್ಯ ಮತ್ತು ದೇಶದಲ್ಲಿ ಟ್ಯಾಕ್ಸ್ ಟೆರರಿಸಂ ನಡೆಯುತ್ತಿದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ. ಆದರೆ ಈ ಆರೋಪವನ್ನ ಬಿಜೆಪಿ ನಾಯಕರು ತಳ್ಳಿ ಹಾಕಿದ್ದಾರೆ. ಹೀಗಾಗಿ ಪ್ರಕರಣದ ತನಿಖೆಗೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು, ವರದಿಯಲ್ಲಿ ಯಾವೆಲ್ಲ ಅಂಶಗಳು ಬೆಳಕಿಗೆ ಬರುತ್ತಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.